ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ. ಇವತ್ತು ಹಾವಿನಾಳ ಗ್ರಾಮದಲ್ಲಿ ಬಂದಿದ್ದೆ. ಹಾವಿನಾಳ ಗ್ರಾಮ ಬಂದು ವಿಜಯಪುರ ಜಿಲ್ಲೆ ಚಡ್ಚನ್ ತಾಲೂಕು. ಇಲ್ಲಿ ಬೀರಪ್ಪ ಅವ್ರ ಶೆಡ್ಡಲ್ಲಿ ಒಂದಿಷ್ಟು ಗೀರ್ ಹಸುಗಳು ಫ್ರೆಂಡ್ಸ್, ಇಷ್ಟೆಲ್ಲ ಹಸುಗಳು ವ್ಯಾಪಾರಕ್ಕಿರ್ತವೆ ನೋಡಿ. ಇಲ್ಲಿ ಬಂದು ಪ್ರತಿಯೊಂದು ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಯಾವೆಲ್ಲ ಹಸುಗಳು ಏನು ರೇಟಲ್ಲಿದೆ ಅಂತ ನೋಡೋಣ. ಬನ್ನಿ, ಇಲ್ಲಿ ಬೀರಪ್ಪ ಬ್ರದರ್ ಇದ್ದಾರೆ. ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ. ಅಣ್ಣ ನಮಸ್ಕಾರ. ನಿಮ್ಮ ಪರಿಚಯ ಮಾಡಿಕೊಡಿ. ಬೀರಪ್ಪ ಅಣ್ಣ ಪುಟ್ಗಿ ಸರ್. ಹಾಂ, ಹಾವಿನಾಳ ಗ್ರಾಮ, ತಾಲೂಕು, ವಿಜಯಪುರ ಜಿಲ್ಲೆ ರೀ ಸರ್. ವಿಜಯಪುರ ಜಿಲ್ಲೆನಾ? ಓಕೆ. ಈಗ ನಿಮ್ಮ ಶೆಡ್ಡಿಗೆ ಬರ್ಬೇಕಾದ್ರೆ ಒಂದಿಷ್ಟು ಲೊಕೇಶನ್ ಹೇಳ್ರಿ. ನೋಡ್ರಿ ಸರ್, ಬಿಜಾಪುರ ಜೈಕಿ. ಹಾಂ ರೀ. ಜೈಕಿಂದ ಡೈರೆಕ್ಟ್ ಚರ್ಚನ್ ಬರ್ತದೆ ಸರ್. ಹಾಂ, ಚರ್ಚನಿಂದ 2 ಕಿಲೋಮೀಟರ್ ನಮ್ಮ ಶೆಡ್ ಐತ್ರಿ ಸರ್. ಚರ್ಚನಿಂದ 2 ಕಿಲೋಮೀಟ್ರಾ? ಚರ್ಚಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ನೋಡ್ರಿ ಇವ್ರ ಶೆಡ್ಡು. ಫ್ಯಾಕ್ಟ್ರಿ ಮುಂದೆ ಐತ್ರಿ ಸರ್, 1 ಕಿಲೋಮೀಟರ್. ಫ್ಯಾಕ್ಟ್ರಿಲಿಂದ 1 ಕಿಲೋಮೀಟ್ರ್ ಮುಂದೆ ಬರಬೇಕು. ಓಕೆ. ಎಷ್ಟು ಹಸುಗಳು ಅವ್ರಿ ನಿಮ್ಮ ಕಡೆ ಈಗ? ಸರ್ ಈ ಸದ್ಯ ನೋಡ್ರಿ ಸರ್ 10 ಹಸು ಅದಾವ್ರಿ. 10 ಹಸುಗಳು ಅದಾವ್ರಿ. ಎಲ್ಲ ಗಿರ್ ಅದಾವ್ರಿ? ಮತ್ತು ಗೀರು ಸರ್. ಮತ್ತು ಇವು ಜರ್ಸಿ ಅಥವಾ ಬೇರೆ ಯಾವ ತರಿಸ್ಕೊಡ್ತೀರಿ? ಯಾವ ತರ್ಸೋದು ಜರ್ಸಿ ಒಂದೇ ಸರ್ ಅದು. ಈ ಚರ್ಚನ್ ಬಂದು ನಿಮ್ಗೆ ಫೋನ್ ಮಾಡ್ಬೇಕಂತೀರಾ? ಫೋನ್ ಮಾಡಿ ಸರ್, ಬಂದು ಹೋಯ್ತಾರೆ. 95 79 79 91 91 81 81 03 03 97 97 64 64 04 04 77 77 05. 05. ಓಕೆ. ಎಷ್ಟನೇ ಸುಲಿಂದ ಅಣ್ಣ ಇದು? ಸರ್ ಇದು ಅಲ್ಲೇ 3ನೇ ಸುಲಿದೆ ಸರ್. 3ನೇ ಸುಲಿಂದು. ಅಲ್ಲಾಗ್ರಿದು ಅಲ್ಲ ಕಡೆಯಲ್ಲಿ ಸರ್ ಮಾಡಿದ್ದು ಸರ್. ಕಡೆಯಲ್ಲ ಗಬ್ಬ ಅಣ್ಣ? ಗಬ್ಬ ಐತೆ ಸರ್. ಇನ್ನೂ 2 ದಿವಸ ಹೋಗ್ಬೋದಣ್ಣ? ಇಲ್ಲ ನೋಡ್ರಿ ಸರ್, ಇದು ಒಂದು 2 ದಿವಸ ಹೋಗ್ತಾರೆ ಸರ್. ಇನ್ನೊಂದು 2 ದಿವಸ. ಓಕೆ, ಇನ್ನೊಂದು 2 ದಿವಸ ಹೋಗುತ್ತಂತಾರೆ ನೋಡ್ರಿ. ಹಾಲಿಗೆ ಹೆಂಗೈತಣ್ಣ? ಹಾಲಿಗೆ ನೋಡ್ರಿ ಸರ್ 2 ಟ್ಯಾಂಕ್ ಒಂದು 15 ಲೀಟರ್ ಹೊಡ್ತಾರೆ. ಓಕೆ. ಒಪ್ಪತ್ತಿಗೆ 6 ರಿಂದ 7 ಲೀಟ್ರ್ ಹಾಲು ಹೇಳ್ತಾರೆ ನೋಡಿ. ಚೂರು ಹೆಚ್ಕೊಂಡು ಬರ್ಬೋದು. ಎಲ್ಲಿ ವ್ಯಾಪಾರ? ಸರ್ ಇದು 1 ಲಕ್ಷ ಹೇಳ್ತೀನಿ ಸರ್. 1 ಲಕ್ಷ ಹೇಳ್ತೀರಾ? ಓಕೆ ಫ್ರೆಂಡ್ಸ್, ಈ ಹಸು 1 ಲಕ್ಷ ಹೇಳ್ತಾರೆ ನೋಡ್ರಿ. ಬಿಡೋದಣ್ಣ ಫೈನಲ್? 90 ಮುಂದೆ ಬಿಡ್ತೀನಿ ಸರ್. 90,000. ಫ್ರೆಂಡ್ಸ್, ಈ ಹಸು 90,000 ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ. 90,000ವರೆಗೂ ಫೈನಲ್ ಆಗಿಬಿಡ್ತಾರೆ ನೋಡ್ರಿ. 8 ದಿವಸ, ಇನ್ನೊಂದು 8 ದಿವಸ ಟೈಮ್ ಇದೆ. ಒಪ್ಪತ್ತಿಗೆ 6 ರಿಂದ 7 ಲೀಟ್ರ್ ಹಾಲು ಹೇಳ್ತಾರೆ ನೋಡ್ರಿ. ಚೂರು ಹಚ್ಕೊಂಡು ಬರ್ಬೋದು. ಓಕೆ. 93 ಎಡಬಲ ಬಿಡ್ತೀರಿ? 90 ಎಡಬಲ್ಲ ಸರ್. ಓಕೆ ಫ್ರೆಂಡ್ಸ್, ಇಲ್ಲೊಂದು ಹಸು ಇದೆ ನೋಡ್ರಿ. ಈ ಹಸು ಏನು ಹೇಳ್ತಾರೆ ಕೇಳೋಣ. ಇದು ಎಷ್ಟನೇ ಸೂಲಿಂದ ಅಣ್ಣ? 2ನೇ ಸುಲಿದೆ ಸರ್. ಇದು 2ನೇ ಸೂಲಿಂದ ಅಲ್ಲಾಗ್ರಿ? ಅಲ್ಲ 6ರಲ್ಲಿ ಸರ್. 6ರಲ್ಲು ಗಬ್ಬ ಇದು? ಸರ್ ಏದೈತೆ ಕರು ಆಗೈತೆ ನಗರು. ಕರು ಹಾಕೈತಾ? 8 ದಿವಸ ಆಯ್ತಣ್ಣ ಕರು ಹಾಕಿ? 8 ದಿವಸ. 8 ದಿವಸ ಆಗೈತಣ್ಣ? ನೋಡಿ ಸರ್. ಅಲ್ಲಿಗೆ ಹೆಂಗೈತಣ್ಣ ಇದು? ಹಾಲಿನ ನೋಡಿ ಸರ್ 2 ಟೈಮ್ ಕೂಡ 10 ಲೀಟರ್ ಅವ್ರು ಸರ್. 10 ಲೀಟ್ರ್. ಒಪ್ಪತ್ತಿಗೆ 5 ಲೀಟ್ರ್, 4 ರಿಂದ 5 ಲೀಟ್ರ್ ಹೇಳ್ತಾರೆ ನೋಡಿ. ಚೂರು ಹಚ್ಕೊಂಡು ಬರ್ಬೋದು. ಏನು ಹೇಳಿರಣ್ಣ ವ್ಯಾಪಾರ? ಇದು ನೋಡಿ ಸರ್ 65 ಹೇಳ್ತೀನಿ ಸರ್. 65,000 ಬಿಡೋದಣ್ಣ? 60,000 ಬಂದು ಬಿಡ್ತೀನಿ ಸರ್. 60,000 ಎಡಬಲ ಬಿಡ್ತೀರಿ? ನೋಡಿ ಸರ್. ಫ್ರೆಂಡ್ಸ್, ಭಾವನಗರ್ ಬಿಡ್ರಿ ಸರ್. ಓಕೆ. ನೋಡ್ರಿ ಸರ್, ಭುಜ ಇದು ಕೊಂಬು. ಫ್ರೆಂಡ್ಸ್, ಈ ಹಸು 60,000 ಎಣ್ಗಾರ ಆಯ್ತು ರೀ? ನಗರ ಸರ್. ಅದು 8 ದಿವಸದ ಎಣ್ಗಾರ ಆಯ್ತು ನೋಡ್ರಿ. 60,000 ಎಡಬಲ ಫೈನಲ್ ಬಿಡ್ತೀರಿ? ಫೈನಲ್ ಆಗಿ ಬಿಡ್ತೀನಿ ಸರ್. ಓಕೆ. ಫ್ರೆಂಡ್ಸ್, ಇಲ್ಲಿ ಶೆಡ್ಡಲ್ಲಿ ಇನ್ನೊಂದಿಷ್ಟು ಹಸುಗಳಿವೆ. ಇವೆಲ್ಲ ಹಸುಗಳು ಏನು ರೇಟಲ್ಲಿದೆ ಅಂತ ನೋಡೋಣ ಬನ್ನಿ. ಅದೊಂದು ತೊಗೊತೀರಿ? ಈ ಹಸು ಎಷ್ಟನೇ ಸುಲಿಂದ ಅಣ್ಣ? ಈ ಹಸು ನೋಡ್ರಿ ಸರ್ 3ನೇ ಸುಲಿಂದ. 3ನೇ ಸುಲಿಂದು. ಅಲ್ಲಾಗೇನೈತಿ ರೀ? ಅಲ್ಲ ನೋಡಿ ಕಡೆಯಲ್ಲಿ ಮಾಡಿದ್ ಸರ್. ಕಡೆಯಲ್ಲ ಕರು ಹಾಕೈತಣ್ಣ? ಕರು ಹಾಕೈತಲ್ಲ ಸರ್, ಊರಿಗಾರ ಹಾಕೈತ್ರಿ. ಯಾವಾಗ ಹಾಕೈತಣ್ಣ ಕರ? ಕರ ನೋಡಿ ಸರ್ ಬೆಳಿಗ್ಗೆ ಹಾಕೈತ್ರಿ ಸರ್. ಬೆಳಗ್ಗೆ ಹಾಕೈತಾ? ಬೆಳಿಗ್ಗೆ 12 ಗಂಟೆ ಹಾಕೈತ್ರಿ. ಊರಿಗಾರ ಆಯ್ತು ನೋಡ್ರಿ. ಊರಿಗಾರ ಹಾಕೈತಿ. ಅಲ್ಲಿಗೆ ಹೆಂಗೈತಣ್ಣ ಇದು? ಅಲ್ಲಿ ನೋಡ್ರಿ ಸರ್ 2 ಟೈಮ್ ಕೂಡ ಒಂದು 10 ಹೊಂದಿರೈತ್ರಿ ಸರ್. ಓಕೆ. ಕಾಂಗ್ರೆಸ್ ಈ ಕಡೆ ಗೀರ್ ಮಿಕ್ಸ್ ಐತ್ರಿ ಸರ್. ಹಾಂ. ಬಣ್ಣದಲ್ಲಿ ಕಾಂಗ್ರೆಸ್ ಬಂದೈತ್ರಿ, ಮತ್ತು ಕೋಡಿನಲ್ಲಿ ಇದು ಬಂದೈತ್ರಿ ಸರ್. ಹಾಂ. ಗೀರ್ ಬಂದೈತಿ. ಏನು ಹೇಳಿರಣ್ಣ ವ್ಯಾಪಾರ? ಈಗ ನೋಡಿ ಸರ್ ಇದಕ್ಕೆ 70,000 ಹೇಳ್ತೀನಿ ಸರ್. ಬಿಡೋದಣ್ಣ? ಇದಕ್ಕೆ 65,000 ಬಂದು ಬಿಡ್ತೀನಿ ಸರ್. 60 ಎಡಬಲಣ್ಣ? ಎಡಬಲ ಬಂದು ಬಿಡ್ತೀನಿ ಸರ್. ಫ್ರೆಂಡ್ಸ್, ಈ ಹಸು 60,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ. ಕಾಂಗ್ರೆಸ್ ಹಸು. ಕಾಂಗ್ರೆಸ್ ಅದು ಸರ್. ಕಾಂಗ್ರೆಸ್. ಫ್ರೆಂಡ್ಸ್, ಇಲ್ಲೊಂದು ಸಾಯಿವಾಲ ಹಸು ಇದೆ ನೋಡ್ರಿ. ಈ ಹಸು ಏನು ಹೇಳ್ತಾರೆ ಕೇಳೋಣ. ಇದು ಎಷ್ಟನೇ ಸುಲಿಂದಣ್ಣ? ಸರ್ ಫಸ್ಟ್ ಸರ್ ಇದು. ಇದು ಸಾಯಿವಾಲಣ್ಣ? ಸಾಯಿವಾಲ ಸರ್. ಫಸ್ಟ್ನೇ ಸುಲು? ಫಸ್ಟ್ನೇ ಸುಲು ಸರ್. ಅಲ್ಲಾಗ್ರಿ? ಅಲ್ಲ ನೋಡ್ರಿ ಸರ್, ಈಗ 6ರಲ್ಲಿ ಮುಗೈತ್ರಿ ಸರ್. 6ರಲ್ಲಿ ಮುಗಿತೈತಾ? ಓಕೆ. ಕರ ನೋಡಿ ಸರ್ ಹಣಿಗಾರ ಐತೆ ಅವ್ರ ಜೊತೆ ಅಲ್ರಿ. ಇದೇನಾ? ಹಣಿಗಾರ ಸರ್. 8 ದಿವಸದ ಆಯ್ತಾನ ಕರ? ಕರ ಹಾಕಿ ನೋಡ್ರಿ ಸರ್, ಇವತ್ತಿಗೆ 3 ದಿವಸ ಆಯ್ತು ರೀ ಸರ್. 3 ದಿವಸ ಆಗೈತಾ? ಹಾಲಿಗೆ ಹೆಂಗೈತಣ್ಣ ಇದು? ಅಲ್ಲಿ ನೋಡ್ರಿ ಸರ್, ಈಗ ಬೆಳಿಗ್ಗೆ 9, ಸಂಜೆ 8 ಬಿಡ್ತಾರೆ ಸರ್. ಓಕೆ. ಏನು ಹೇಳಿರಣ್ಣ ವ್ಯಾಪಾರ? ವ್ಯಾಪಾರ ನೋಡ್ರಿ ಸರ್, ಇದಕ್ಕೆ 75,000 ಹೇಳ್ತೀನಿ. 75,000 ಬಿಡೋದಣ್ಣ? 70,000 ಬಂದು ಬಿಡ್ತೀನಿ ಸರ್. 70,000ವರೆಗೂ ಫೈನಲ್ ಬಿಡ್ತೀರಿ? ಫ್ರೆಂಡ್ಸ್, ಈ ಹಸು 70,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಎಣ್ಗಾರಣ್ಣ? ಹಣಿಗಾರ ಸರ್. ಓಕೆ. ಕ್ವಾಲಿಟಿ ಸರ್. ಓಕೆ.
ಆರಲ್ಲು ಅಲ್ಲೇ ಆರಲ್ಲು 70,000 ಆದರೆ ಫೈನಲ್ ಆಗಿಬಿಡ್ತಾರೆ ನೋಡ್ರಿ. ಜೊತೆಯಲ್ಲಿ ಹೆಣ್ಗರು ಇದೆ. ಎಷ್ಟು ದಿವಸ ಆಯ್ತಣ್ಣ ಕರ ಹಾಕಿದ್ದು? ಕರಾಕಿ ಇವತ್ತಿಗೆ 3-4 ದಿವಸ ಆಯ್ತು ಸರ್. 3-4 ದಿವಸದ ಕರ ಅಂತಾರೆ. ಹೆಚ್ಚು ಕಮ್ಮಿ ಒಂದು ವಾರ. ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡ್ರಿ. ಈ ಹಸು ಎಲ್ಲ ಇದು ಕರ ಹಾಕೈತಣ್ಣ? ಕರ ಹಾಕೈತೆ ಸರ್, ಹೆಣ್ಗರ ಹಾಕೈತ್ರಿ ಸರ್. ಹೆಣ್ಗರ ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ ನೋಡಿ ಸರ್ 65,000 ಹೇಳ್ತೀನಿ ಸರ್. 65,000 ಫ್ರೆಂಡ್ಸ್. ಈ ಹಸು 65,000 ಹೇಳ್ತಾರೆ. ಬಿಡೋದಣ್ಣ? 60,000 ಬಂದು ಬಿಡ್ತೀನಿ ಸರ್. 60,000 ಡಬಲ್ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಫುಲ್ ಕ್ವಾಲಿಟಿ ಸರ್. ಬಾವನಗರ ಕಂಬ ಭುಜ ಕಿವಿ ಮಕ್ಕಳ ನೋಡ್ಕರ ಸರ್, ಹಂಗೈತೆ. 60,000 ಡಬಲ್ ಫೈನಲ್ ಬಿಡ್ತೀರಿ? ಹಾಂ, ಹೇಳಬಲ್ಲ ಸರ್. ಕಂಬ ನೋಡ್ರಿ ಸರ್, ಹಂಗೈತ್ರಿ. ಕಂಬ ಭುಜ ಮಕ್ಕಳ ನೋಡ್ರಿ. ಈ ಹಸು ಅಣ್ಣ ಫಸ್ಟ್ನೇ ಸುಲಿದೆ. ಗಬ್ಬೈತಾ? ಏದೈತೆ ಸರ್ ಕರ ಹಾಕೈತೆ. ಎಷ್ಟು ದಿವಸ ಆಯ್ತಣ್ಣ ಕರ ಹಾಕಿ? ಕರಾಕಿ ಇವತ್ತಿಗೆ 4 ದಿವಸ ಆಯ್ತು ಸರ್. 4 ದಿವಸ ಆಯ್ತಾ? ಅಲ್ಲಾಗೇನೈತಣ್ಣ ಇದು? ಅಲ್ಲ, ಎರಡಲ್ಲ ಸರ್. ಎರಡಲ್ಲು 4 ದಿವಸದ ಕರು ಐತೆ ನೋಡ್ರಿ. ಜೊತೆಲಿ ಊರಿಗಾರನೇ ಹೆಣ್ಗಾರ? ಊರಿಗಾರ ಐತೆ ಸರ್. ಓಕೆ. ಹಾಲು ತೆಗ್ದಿರಿ? ಹಾಲು ಬೆಳಗ್ಗೆ ಇದೆ ಸರ್. ಎಷ್ಟೈತಣ್ಣ ಒಪ್ಪತ್ತಿಗೆ? ಒಪ್ಪತ್ತಿಗೆ ನೋಡಿ ಸರ್, ಬೆಳಿಗ್ಗೆ 4 ಸರ್, ಸಂಜೆ 3 ಐತೆ ಸರ್. ಓಕೆ. 3ರಿಂದ 4 ಲೀಟ್ರ್ ಹಾಲು ಹೇಳ್ತಾನೆ ನೋಡ್ರಿ. ಚೂರು ಹಚ್ಕೊಂಡ್ಬರ್ಬೋದು. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ ನೋಡಿ ಸರ್ 65,000 ಹೇಳ್ತೀನಿ ಸರ್. 65 ಬಿಡೋದಣ್ಣ? 55,000 ಬಂದು ಬಿಡ್ತೀನಿ ಸರ್. 55,000 ಬಂದ್ರೆ ಬಿಡ್ತೀನಿ. 50 ಎಡಬಲ? 50 ಎಡಬಲ ಸರ್. ಫ್ರೆಂಡ್ಸ್ ಹಸು 50,000 ಎಡಬಲ ಆದರೆ ಫೈನಲ್ ಆಗಿರುತ್ತೆ. ಫಸ್ಟ್ನೇ ಸುಲ್ಲು ಸರ್, ಅಲ್ಲಲ್ಲಿ ಫಸ್ಟ್ನೇ ಸೂಲು ಅಲ್ಲಾಗಿ ಎರಡಲ್ಲು 3ರಿಂದ 4 ಲೀಟ್ರ್ ಹಾಲು ಹೇಳ್ತಾನೆ ನೋಡಿ. ಚೂರು ಹಚ್ಕೊಂಡ್ಬರ್ಬೋದು. 50,000 ಎಡಬಲ ಆದರೆ ಫೈನಲ್ ಆಗಿಬಿಡ್ತಾರಂತೆ. ಹೆಣ್ಗಾರಣ? ಊರಿಗಾರ ಸರ್. ಊರಿಗಾರ ಅಂತ ನೋಡ್ರಿ. ಇದು ಯಾವುದಣ್ಣ? ಫುಲ್ ಕ್ವಾಲಿಟಿ ಕಾಪಡ ಸರ್. ತೊಡೆಯಲ್ಲಿ ನೋಡಿ ಸರ್, ಕರು ಹಾಕೈತ್ರಿ. ನಿನ್ನೆ ಕರು ಹಾಕೈತ್ರಿ? ಕರು ಹಾಕೈತ್ರಿ ಸರ್. ಇದು ಹಲ್ಲಗಣ? ಅಲ್ಲ ಎರಡಲ್ಲ ಸರ್. ಇದು ಎರಡಲ್ಲಿ ಮುಗಿ ಸರ್, 4 ಬಂದೈತ್ರಿ ಈಗ. ಕರು ಹಾಕಿ ಎಷ್ಟು ದಿವಸ ಐತಣ್ಣ? ಕರು ಹಾಕಿ ನಿನ್ನೆ ಹಾಕೈತಿ ಸರ್. ಕರು ನಿನ್ನೆ ಹಾಕೈತಾ? ಯಾವ್ದೈತಣ್ಣ ಕರ? ಕರ ನೋಡಿ ಸರ್, ಊರಿಗಾರ ಐತೆ ಸರ್. ಊರಿಗಾರ ಐತಾ? ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 75,000 ಹೇಳ್ತೀನಿ ಸರ್. 75,000 ಹೇಳ್ತಾರೆ ನೋಡ್ರಿ. ಊರಿಗಾರ ಐತೆ ಅಂದ್ರಲ್ಲ? ಊರಿಗಾರ ಐತೆ ಸರ್. ಓಕೆ. ಎಷ್ಟು ಬಂದ್ರೆ ಬಿಡ್ತೀರಣ್ಣ ಫೈನಲ್? ಇದಕ್ಕೆ ನೋಡಿ ಸರ್ 65,000 ಬಿಡ್ತೀನಿ ಸರ್. 65,000. 60 ಎಡಬಲನ? 60 ಎಡಬಲ್ಲ ಸರ್. ಫ್ರೆಂಡ್ಸ್ ಎಸು 60,000 ಕ್ವಾಲಿಟಿ ಸರ್. ಕಾಬ್ರಾ ಫೈನಲ್ ಆಗಿ ಬಿಡ್ತಾರೆ ಮುಖ, ಅದು ಮುಖ ನೋಡ್ಕೊರಿ ಸರ್, ಬಿಳಿ ಹಂಗೈತೆ, ಚಿಂಚ ಹಂಗೈತ್ರಿ. ಈ ಹಸು ಅಣ್ಣ? ಇವತ್ತು 8 ದಿನ ಗಬ್ಬ ಸರ್. ಎಷ್ಟು ತಿಂಗಳು ಗಬ್ಬ ಐತಿರೋದು? 8 ತಿಂಗಳು ಗಬ್ಬ ಐತೆ ಸರ್. 8 ತಿಂಗಳು ಗಬ್ಬ ಆಯ್ತಾ? ಫ್ರೆಂಡ್ಸ್ ಈ ಹಸು 8 ತಿಂಗಳು ಗಬ್ಬ ಆಯ್ತು ಅಂತ ನೋಡ್ರಿ. ಇನ್ನು ಅಲ್ಲಾಗ್ರಿ ಹೊಸಬಾಯಿನ? ಹೊಸಬಾಯಿ ಸರ್. ಹೊಸಬಾಯಿ. ಇದು ಹಾಲಿಗೆ ಹೆಂಗೈತಣ್ಣ? ಹಾಲಿಗೆ ನೋಡಿ ಸರ್, ಅವ್ರು ಹೇಳಿರಿ ಸರ್ ಫಸ್ಟಿಗೆ 3 ಸುಲಿಗೆ ಅವರು 4 ಲೀಟ್ರ್ ಕೊಟ್ಟೈತೆ ಹೇಳಿರಿ ಒಂದು ಟೈಮ್. ಈಗ ಎಷ್ಟನೇ ಸುಲು ಅಣ್ಣ ಇದು? ಈಗ 3ನೇ ಸುಲಿ ಸರ್. ಈ 3ನೇ ಸುಲು. 2ನೇ ಸುಲು ಮುಗಿದೈತಾ? 2ನೇ ಸುಲು ಮುಗಿದೈತೆ ಸರ್. ಓಕೆ. 3ನೇ ಸುಲಿಂದ ಹಸು ನೋಡ್ರಿ. ಒಪ್ಪತ್ತಿಗೆ 3ರಿಂದ 4-5 ಲೀಟ್ರ್ ಹಾಲು ಹೇಳ್ತಾರೆ ನೋಡ್ರಿ. ಅವ್ರು ಹೇಳ್ಯಾರ ಸರ್. 4ರಿಂದ 5 ಲೀಟ್ರ್ ಹಾಲು ಹೇಳ್ತಾರೆ. ಹಚ್ಕೊಂಡ್ಬರ್ಬೋದು. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ ನೋಡ್ರಿ ಸರ್ 60,000 ಸರ್. 60,000. 60,000 ಹೇಳ್ತಾರೆ ನೋಡ್ರಿ. ನಾಲ್ಕರಿಂದ 5 ಲೀಟ್ರ್ ಹಾಲು ಹೇಳ್ತಾರೆ. ಹಚ್ಕೊಂಡ್ಬರ್ಬೋದು. 60,000 ಹೇಳ್ತಿದ್ದಾರೆ. ಒಂದು ತಿಂಗಳಲ್ಲಿ ಬರ್ತೈತೆ ಸರ್. ಇನ್ನೊಂದು ತಿಂಗಳ 1.5 ತಿಂಗಳ ಟೈಮ್ ಆಯ್ತಾ? ಒಂದು ತಿಂಗಳ 8 ತಿಂಗಳು ಅಂದರೆ 1 ತಿಂಗಳ ಟೈಮ್ ಐತೆ ನೋಡ್ರಿ. ಇನ್ನು ಬಿಡೋದಣ್ಣ ಫೈನಲ್ ಏನಾರ? ಫೈನಲ್ ನೋಡಿ ಸರ್ 50,000 ಬಂದು ಬಿಡ್ತೀನಿ. 50,000 ಎಡಬಲನಾ? 50,000 ಎಡಬಲ್ಲ ಸರ್. ಫ್ರೆಂಡ್ಸ್ ಹಸು 50,000 ಎಡಬಲ್ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ. ಇನ್ನೊಂದು ತಿಂಗಳ ಟೈಮ್ ಇದೆ ನೋಡ್ರಿ. 50,000 ಎಡಬಲ್ ಆದರೆ ಫೈನಲ್ ಆಗಿಬಿಡ್ತಾರಂತೆ. ಈ ಹಸು ಎಷ್ಟನೇ ಸುಲಿಂದಣ್ಣ? ಬಂದೆ ಸರ್ ಕರು ಹಾಕಕ್ಕೆ. ಸಮೀಪ ಐತೆ. 20 ದಿವಸ ಟೈಮ್ ಐತೆ ಸರ್. ಇನ್ನೊಂದು 15-20 ದಿವಸ. 20 ದಿವಸ. ಓಕೆ. ಇನ್ನೊಂದು 20 ದಿವಸ ಟೈಮ್ ಐತೆ ನೋಡ್ರಿ. ಹಸು ಹೊಸಬಾಯಿನ ಇದು? 3ನೇ ಸುಲಿದೆ ಸರ್. 3ನೇ ಸುಲಿಂದು ಬಾಯಾಗ ಹೊಸಬಾಯಿ ಇರೋದು? ಹಾಂ, ಕಡೆಯಲ್ಲಿ ಸೌಂಡ್ ಮಾಡ್ಯಾರ ಸರ್. ಓಕೆ. ಒಪ್ಪತ್ತಿಗೆ 5ರಿಂದ 6 ಲೀಟ್ರ್ ನೋಡ್ರಿ.
ಚುಚ್ಕೊಂಡ್ಬರ್ಬೋದು. ಹೊಸಬಾಯಿ ಹಸು, ಹೊಸ ಬಯಸ್ಸು ಇನ್ನೊಂದು 20 ದಿವಸ ಟೈಮ್ ಹೇಳ್ತಾರೆ. 20 ದಿವಸ ಟೈಮ್ ಸರ್. ಏನು ಹೇಳಿರಿ ವ್ಯಾಪಾರ? ಇದಕ್ಕೆ ನೋಡ್ರಿ ಸರ್ 65 ಸಾವಿರ ಹೇಳ್ತೀನಿ ರೀ. 65,000 ಬಿಡೋದಣ್ಣ? ಇದಕ್ಕೆ 60-55 ಸಾವಿರ ಬಂದು ಬಿಡ್ತೀನಿ ರೀ ಸರ್. 55 ತನಕ ಬಿಡ್ತೀರಿ ಫ್ರೆಂಡ್ಸ್. ಈ ಹಸು 55,000 ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ ಫ್ರೆಂಡ್ಸ್. ಇಷ್ಟೆಲ್ಲ ಹಸುಗಳು ತೋರಿಸಿದ್ದೀನಿ ನಿಮಗೆ. ಇಲ್ಲಿ ಬಂದು ಬೀರಪ್ಪ ಅವ್ರ ಶೆಡ್ಡಿಗೆ ಬಂದು ಪ್ರತಿಯೊಂದು ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಗೀರ್ ಹಸುಗಳ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್. ಗೀರ್ ಹಸುಗಳ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ. ಒಂದು ಜರ್ಸಿ ಹಸು ಇದೆ, ಅದೊಂದು ನೋಡೋಣ ಬನ್ನಿ. ಇಲ್ಲೊಂದು ಜರ್ಸಿ ಹಸು ಇದೆ ನೋಡ್ರಿ ಫ್ರೆಂಡ್ಸ್. ಇಲ್ಲೊಂದು ಜರ್ಸಿ ಹಸು ಇದೆ ನೋಡ್ರಿ. ಈ ಹಸು ಏನು ಹೇಳ್ತಾರೆ ಕೇಳೋಣ. ಇದು ಎಷ್ಟನೇ ಸುಲಿಂದ ಅಣ್ಣ? 2ನೇ ಸುಲಿನ ಸರ್. 2ನೇ ಸುಲು. ಅಲ್ಲಲ್ಲಿ 6ರಲ್ಲಿ ಸರ್ ತಿನ್ನೋರು. 6ರಲ್ಲೂ 2ನೇ ಸುಲು ಅಂತ ನೋಡ್ರಿ. ಇನ್ನೂ ಟೈಮ್ ಅಣ್ಣ? ಟೈಮ್ ಸರ್ ಇನ್ನೊಂದು 20 ದಿವಸ ಸರ್. ಇನ್ನೊಂದು 20 ದಿವಸ. 2ನೇ ಸುಲು 6ರಲ್ಲಿ ನಾಸು. 2ನೇ ಸುಲು 6ರಲ್ಲೂ. ಹಾಲಿಗೆ ಹೆಂಗೈತೆ ಅಣ್ಣ ಇದು? ಹಾಲಿನ ಸರ್ ಹೇಳ್ಯಾರ ಸರ್ ಅವರು. ಒಂದು ಟೈಮಿಗೆ 8 ಲೀಟ್ರ್ ಕೊಡ್ತಾರೆ ಅಂತ ಹೇಳಿರಿ ಸರ್. ಒಪ್ಪತ್ತಿಗೆ 8 ಲೀಟ್ರ್. 8 ಲೀಟ್ರ್ ಸರ್. ಒಪ್ಪತ್ತಿಗೆ 8 ಲೀಟ್ರ್, 7 ರಿಂದ 8 ಲೀಟ್ರ್ ಹಾಲು ಹೇಳ್ತಾರೆ ನೋಡಿ. ತುಳಿಸ್ಕೊಂಡು ಬರ್ಬೋದು. 2ನೇ ಸುಲಿಂದ ಹಸು 6ರಲ್ಲೂ. ಇನ್ನು ಎಷ್ಟು ಟೈಮ್ ಐತೆ ಅಣ್ಣ? ಇನ್ನೊಂದು 20 ದಿವಸ ಸರ್. 20-15 ದಿವಸ ಟೈಮಿಗೆ. ಓಕೆ, ಒಂದು 20 ದಿವಸ ಟೈಮ್ ಹೇಳ್ತಾರೆ ನೋಡಿ. ಏನು ಹೇಳಿರಿ ವ್ಯಾಪಾರ? ಇದಕ್ಕೆ ನೋಡ್ರಿ ಸರ್ 65 ಸಾವಿರ ಹೇಳ್ತೀನಿ ಸರ್. 65,000 ಫ್ರೆಂಡ್ಸ್. ಈ ಹಸು 65,000 ಹೇಳ್ತಾರೆ ನೋಡಿ. ಬಿಡೋದಣ್ಣ? 55 ಸಾವಿರ ಬಂದು ಬಿಡ್ತೀವಿ ಸರ್. 50 ಎಡಬಲ್ಲನಾ? ಹ್ಞೂ ರೀ ಸರ್. ಫ್ರೆಂಡ್ಸ್ ಈ ಹಸು 50,000 ಎಡಬಲ್ಲ ಆದರೆ ಫೈನಲ್ ಆಗಿ ನೋಡಿರಿ ಫ್ರೆಂಡ್ಸ್. ಇಷ್ಟೆಲ್ಲ ಹಸುಗಳು ತೋರಿಸಿದ್ದೀನಿ ನಿಮಗೆ. ಇಲ್ಲಿ ಫಾರ್ಮ್ಗೆ ಭೇಟಿ ನೀಡಿ ಪ್ರತಿಯೊಂದು ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾಕಂತೇಳಿ ಎಲ್ಲ ಹಸು ಒಂದೇ ರೀತಿ ಇರೋಲ್ಲ, ಹಾಗಾಗಿ ಈ ಮಾತು ಹೇಳ್ತಾ ಇದ್ದೀನಿ. ನೀವು ಒಂದು ಗೊತ್ತಾಗಲಿಲ್ಲ ಅಂದರೆ ಮಾಹಿತಿ ಇರುವಂಥ ಹಿರಿಯ ರೈತರು ಕರ್ಕೊಂಡು ಕೂಡ ಹಸುಗಳನ್ನು ಖರೀದಿ ಮಾಡ್ಬೋದು ನೋಡಿರಿ ಫ್ರೆಂಡ್ಸ್. ಗೀರು ಹಸುಗಳ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಬೇಕಾಗೋಣ ಮುಂದಿನ ವಿಡಿಯೋದಿಗೆ. ನಮಸ್ಕಾರ ಫ್ರೆಂಡ್ಸ್. ಆ ಕಡೆ ಒಂದಿಷ್ಟು ಹಸುಗಳು ತೋರಿಸಿದೆ ಆವಾಗಲೇ. ಈ ಕಡೆ ಒಂದಿಷ್ಟು ಹಸುಗಳು ಅದಾವೆ ನೋಡಿರಿ. ಒಂದಿಷ್ಟು ಹಸುಗಳು, ಆಮೇಲೆ ಒಂದಿಷ್ಟು ಕರುಗಳು ಅದಾವೆ. ಚಿಕ್ಕ ಸೈಜ್ ಕರುಗಳು ಕೂಡ ಅದಾವೆ ನೋಡಿರಿ. ಓಕೆ, ಇವು ಎಷ್ಟು ಅದಾವೆ ರೀ ಹಸುಗಳು? ಇವು ಹಸು ನೋಡ್ರಿ ಸರ್ 12 ಅದಾವೆ. 12 ಅದಾವೆ ರೀ. ಓಕೆ, 12 ಹಸುಗಳು ಅದಾವೆ ನೋಡಿರಿ. ಒಂದು 5 ಕರುಗಳು, 12 ಹಸುಗಳು ಅದಾವೆ ನೋಡಿರಿ. ಓಕೆ, ಇಷ್ಟೆಲ್ಲ ಹಸುಗಳು ಅದಾವೆ ನೋಡಿರಿ. ಒಂದೊಂದಾಗಿ ತೋರಿಸ ಬರ್ತೀನಿ. ಈ ಹಸು ಎಷ್ಟನೇ ಸುಲಿಂದಣ್ಣ? ಈ ಹಸು 2ನೇ ಸುಲಿನ ಸರ್. 2ನೇ ಸುಲಿಂದು. ಏನು ಹೇಳಿರಿ ವ್ಯಾಪಾರ? ಇದಕ್ಕೆ ನೋಡ್ರಿ 25 ಬಿಡೋದಣ್ಣ? 40 ಮಂದಿ ಬಿಡ್ತೀನಿ ಸರ್. 40,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿರಿ. ಈ ಹಸುನ ವೈಟ್? ಈ ಹಸು ಕಾಬ್ರಿ ಗೀರಿ ಸರ್. ಕಾಬ್ರಿನಾ? ಕಾಬ್ರಿ. ಇದೇನು ಹೇಳಿರಿ ವ್ಯಾಪಾರ? ಇದಕ್ಕೆ ನೋಡ್ರಿ ಸರ್ 60 ಸಾವಿರ ಹೇಳ್ತೀನಿ ಸರ್. ಬಿಡೋದಣ್ಣ? 50 ಸಾವಿರ ಬಂದು ಬಿಡ್ತೀನಿ ಸರ್. 50,000 ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿರಿ. ಈ ಹಸು ಅದು? ಇದು 2ನೇ ಸುಲಿನ ಸರ್. 2ನೇ ಸುಲಿಂದು. ಹ್ಞೂ ರೀ. ಇದು 8 ತಿಂಗಳು ಗಬ್ಬ ಐತೆ ಸರ್. 8 ತಿಂಗಳು ಗಬ್ಬ ಆಯ್ತಾ? ಹ್ಞೂ ರೀ. ಈಗ ಪಲಕ್ ಬಂದಿಲ್ಲ, ಏನೋ ದೂರ ಅದ. ಇನ್ನೊಂದು ತಿಂಗಳು ಸರ್ ಪಲಕ್. ಓಕೆ, ಏನು ಹೇಳಿರಿ ವ್ಯಾಪಾರ? ಇದಕ್ಕೆ ನೋಡ್ರಿ ಸರ್ 50 ಸಾವಿರ ಹೇಳ್ತೀನಿ. 50,000 ಬಿಡೋದಣ್ಣ? 45 ಸಾವಿರ 40 ಸಾವಿರ ಮುಂದೆ ಬಿಡ್ತೀವಿ ಸರ್. 40 ಎಡಬಲ ಬಿಡ್ತೀರಿ. ಈ ಹಸು ಅಣ್ಣ ಇದು ಯಾವುದು? ಇದು ಫುಲ್ ಕಾಬ್ರಿ ಕ್ವಾಲಿಟಿ ಸರ್. ಬ್ಲ್ಯಾಕ್ ಮಿಕ್ಸ್ ಐತೆ. ಬ್ಲಾಕ್ ಮಿಕ್ಸ್ ಸರ್. ಏನು ಹೇಳಿರಿ ವ್ಯಾಪಾರ? ಇದಕ್ಕೆ ನೋಡ್ರಿ ಸರ್ ಇದಕ್ಕೆ 55 ಸಾವಿರ ಹೇಳ್ತೀನಿ ರೀ. 55,000. ಇದು ಹಲ್ಲಾಗ್ರಿ? ಅಲ್ಲ ನೋಡ್ರಿ ಸರ್ ಈಗ 4 ಮಾಡೈತೆ ರೀ. ಇನ್ನು ಎಷ್ಟು ದಿವಸ ಹೋಗ್ಬೋದು ರೀ? ಇನ್ನೊಂದು 15 ದಿವಸ 20 ದಿವಸ ಮೇಲೆ ಹೋಗುತ್ತೆ ಸರ್. ಓಕೆ, ಒಂದು ತಿಂಗಳು ಹಚ್ಕೊಂಬಿರಿ. ಬಿಡೋದಣ್ಣ ಫೈನಲ್? ಬಿಡು ನೋಡ್ರಿ ಸರ್ 50 ಸಾವಿರ ಮುಂದೆ ಬಿಡ್ತೀನಿ. 50,000 ಫೈನಲ್ ಬಿಡ್ತೀರಿ. ಓಕೆ, ಇವು ಕರುಗಳು ಎಷ್ಟು ಅವಣ? ಇವು ಕರುಗಳು 5 ಅವ್ರು ಸರ್. 5. ಏನು ವಯಸ್ಸಿನಾಗ ಅವಣ ಇವು? ಇವು ಕರುಗಳು ನೋಡ್ರಿ ಸರ್ 1 ವರ್ಷನ ಸರ್. 1 ವರ್ಷದ್ದು? 1 ವರ್ಷನ ಎಲ್ಲ ಒಂದೇ ರೇಟಾ? ಎಲ್ಲ ಒಂದೇ ರೇಟ್ ಎಲ್ಲ? 25,000 ಒಂದು ಕರು. ಬಿಡೋದೇನಾರ ಫೈನಲ್? ಬಿಡು ನೋಡ್ರಿ ಸರ್ 22-20 ಸಾವಿರ ಬಂದು ಬಿಡ್ತೀನಿ. 20,000 ಎಡಬಲ ಬಿಡ್ತೀರಿ. ಓಕೆ.